ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕನ್ನಡಿಗರನ್ನ ಕೆಣಕಿದ ಕೋರಮಂಗಲದ ಹೋಟೆಲ್ಗೆ ತಕ್ಕ ಶಾಸ್ತಿ ಆಗಿದೆ. ಕನ್ನಡಿಗರಿಗೆ ಅಪಮಾನ ಮಾಡಿದ್ದಂಥ GS ಸೂಟ್ ಹೋಟೆಲ್ ಸೀಸ್ ಆಗಿದೆ. ಕನ್ನಡದಲ್ಲಿ ಬದುಕನ್ನು ಕಟ್ಟಿಕೊಂಡು ಕನ್ನಡದಲ್ಲಿ ಅನ್ನವನ್ನು ಹುಟ್ಟಿಸಿಕೊಳ್ತಾ ಇದ್ದಂಥ ಈ ಹೋಟೆಲ್ನ ಮಾಲೀಕರು ಮುಚ್ಚಿಕೊಂಡಿರಬೇಕಾಗಿತ್ತು, ತೆಪ್ಪಗಿರಬೇಕಾಗಿತ್ತು. ಕನ್ನಡ ನೆಲದಲ್ಲಿದ್ದುಕೊಂಡು ಕರ್ನಾಟಕ ಅವರಿಗೆ ಜೀವನ ಕೊಟ್ಟಿದೆ. ಕರ್ನಾಟಕದಲ್ಲಿ ಅವರು ಜೀವನ ಕಟ್ಟಿಕೊಂಡಿದ್ದಾರೆ. ಒಂದೊತ್ತಿನ ಅನ್ನ ತಿಂತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಋಣಿಯಾಗಿರಬೇಕೇ ಹೊರತು ತಾಯಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಯಾವ ನೆಲದಲ್ಲಿ ನಿಂತುಕೊಂಡು ನಾವು ಅನ್ನ ತಿಂತಾ ಇದ್ದೀವೋ ಅದೇ ನೆಲವನ್ನು ದೂಷಣೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಪರಿಸ್ಥಿತಿ ನಿದರ್ಶನವಾಗಿ ಕಾಣಿಸ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜರ್ ಸರ್ಫರಾಜನನ್ನು ಬಂಧನ ಮಾಡಲಾಗಿದೆ. ಹೋಟೆಲ್ ಮಾಲೀಕ ಜಮ್ಸದ್ ಮೇಲೂ ಕೂಡ FIR ದಾಖಲಾಗಿದೆ. ಸದ್ಯ ಕೇರಳದಲ್ಲಿದ್ದಾನಂತೆ ಆ ಮಾಲೀಕ ಜಮ್ಸದ್, ಆತನ ಮೇಲೆಯೂ ಕೂಡ ಈಗ FIR ದಾಖಲಾಗಿದೆ. ನೋಡಿ, ಸೋನು ನಿಗಮ್ಗೆ ಏನಾಯಿತು? ಸೋನು ನಿಗಮ್ ಕೂಡ ಕರ್ನಾಟಕದಲ್ಲಿಯೇ ಕನ್ನಡ ಹಾಡುಗಳನ್ನು ಹಾಡೋದ್ರ ಮೂಲಕ ತನ್ನ ಜೀವನವನ್ನು ಕಟ್ಟಿಕೊಂಡಂಥ ವ್ಯಕ್ತಿ ಅಂತ ಹೇಳಿದ್ರೆ ಸೋನು ನಿಗಮ್. ಕೇವಲ ಜೀವನ ಅಲ್ಲ, ಇಡೀ ಆತನ ಜೀವನವನ್ನು, ಭವಿಷ್ಯವನ್ನು ಉಜ್ವಲಗೊಳಿಸಿದ್ದು ಇದೇ ಕರ್ನಾಟಕ. ಆದರೆ ಕರ್ನಾಟಕದ ಬಗ್ಗೆ ಮಾತನಾಡಿದಂಥ ಆತನ ಪರಿಸ್ಥಿತಿ ಏನಾಗಿದೆ ಇವತ್ತಿಗೆ? ಕನ್ನಡಿಗರು ಆತನನ್ನು ತಲೆಯ ಮೇಲಿಟ್ಟು ಮೆರವಣಿಗೆ ಮಾಡ್ತಾ ಇದ್ರು, ಪ್ರೀತಿಯಿಂದ ಕಾಣ್ತಾ ಇದ್ರು. ಬಟ್ ಈಗ ಸೋನು ನಿಗಮ್ ಅಂತ ಹೇಳಿದ್ರೆ ಅವನು ಕನ್ನಡದ ವಿರುದ್ಧ ಮಾತನಾಡಿದ್ದಾನೆ ಎನ್ನುವ ಮೊದಲ ಥಾಟ್ ಬರುತ್ತೆ ತಲೆಗೆ. ಅದೇ ರೀತಿ ನೋಡಿ, ಇಲ್ಲೊಬ್ಬ ಹೋಟೆಲ್ನವರು ಕೂಡ ಅದೇ ರೀತಿ ಕೆಟ್ಟ ಕೊಳಕ ಭಾಷೆಯನ್ನು ಬಳಸಿ ಕನ್ನಡದ ಬಗ್ಗೆ ಬರೆಯಲಾಗಿತ್ತು. ಅವರ ಡಿಸ್ಪ್ಲೇನಲ್ಲಿ ಕರ್ನಾಟಕದ ಬಗ್ಗೆ ಅವಹೇಳನ ಮಾಡುವಂಥ, ಕರ್ನಾಟಕದ ಬಗ್ಗೆ ಲೇವಡಿ ಮಾಡುವಂಥ ಅತ್ಯಂತ ಕೆಟ್ಟ ಅಪಮಾನದ ಅಕ್ಷರಗಳನ್ನು ಅಲ್ಲಿ ಬರೆಯಲಾಗಿತ್ತು. ಇದೀಗ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಇನ್ನೊಮ್ಮೆ ಯಾರಾದರೂ ಕರ್ನಾಟಕವನ್ನು ಕೆಣಕ್ತೀವಿ, ಕರ್ನಾಟಕವನ್ನು ಲೇವಡಿ ಮಾಡ್ತೀವಿ, ಟೀಕಿಸ್ತೀವಿ ಅಂತ ಬಂದರೆ ಅವರಿಗಿದೊಂದು ತಕ್ಕ ಉದಾಹರಣೆಯಾಗಿ ನಿಲ್ಲುತ್ತೆ. ಜೊತೆಗೆ ನೋಡಿ, ಕರ್ನಾಟಕ ಕೇವಲ ಕನ್ನಡದವರಿಗೆ ಮಾತ್ರ ಬದುಕು ಕೊಟ್ಟಿಲ್ಲ. ಕರ್ನಾಟಕದ ಎಲ್ಲ ಜಿಲ್ಲೆಯ ಜನ ಇಲ್ಲಿದ್ದಾರೆ. ಹಾಗೆಯೇ ಭಾರತದ ಎಲ್ಲ ರಾಜ್ಯಗಳ ಜನ ಕೂಡ ಇಲ್ಲಿದ್ದಾರೆ. ವಿಶ್ವದ ಎಲ್ಲ ದೇಶದ ಜನ ಕೂಡ ಇಲ್ಲಿದ್ದಾರೆ. ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ತಮ್ಮ ನೆಲದಲ್ಲಿ ಅನ್ನವನ್ನು ಹುಟ್ಟಿಸಿಕೊಳ್ಳದ ಕಾರಣಕ್ಕಾಗಿ ನಮ್ಮ ನೆಲದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅವರ ಊರಲ್ಲಿ ಯೋಗ್ಯತೆಗೆ ಜೀವನ ಕಟ್ಕೊಳ್ಳೋಕ್ಕಾಗಿಲ್ಲ, ಬದುಕು ನಡೆಸೋಕ್ಕಾಗಿಲ್ಲ. ಹೀಗಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರು ಇವರನ್ನು ಸಾಕಿ ಪೊರಿತಾ ಇದೆ, ಸಾಕಿ ಸಲುತ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಜೀವನ ಪರ್ಯಂತ ಋಣಿಯಾಗಿರಬೇಕೇ ಹೊರತು ಇಂಥ ದ್ರೋಹದ ಕೆಲಸವನ್ನು ಮಾಡಬಾರ್ದು. ದ್ರೋಹದ ಕೆಲಸ ಮಾಡಿದಂಥ ಈ GS ಹೋಟೆಲ್ಗೆ ತಕ್ಕ ಶಾಸ್ತಿ ಆಗಿದೆ. FIR ಆಗಿದೆ. ಮ್ಯಾನೇಜರ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಮಾಲೀಕರನ್ನು ಕೆಲವೇ ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ.